ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಇವತ್ತಿನಿಂದ ಅಸಲಿ ಸಂಕಷ್ಟ ಶುರುವಾಗಿದೆ. ಕೋರ್ಟ್ನಲ್ಲಿ ದರ್ಶನ್ ಹಾಗೂ ಪವಿತ್ರ ವಿರುದ್ಧ ಚಾರ್ಜ್ ಫ್ರೇಮ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ದೋಷಾರೋಪವನ್ನ ಜಡ್ಜ್ ಓದಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿರೋದೆಲ್ಲ ಸುಳ್ಳು 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 ಅಂದಿದ್ದಾರೆ. ಈ ವೇಳೆ 17 ಮಂದಿ ಆರೋಪಿಗಳು ಕೂಡ ಜಡ್ಜ್ ಈ ವಿಚಾರ ಓದ್ತಾ ಇದ್ದಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದೆಲ್ಲ ಸುಳ್ಳು ಸುಳ್ಳು ಅಂದಿದ್ದಾರೆ. ದರ್ಶನ್ಗೆ ಇವತ್ತಿನಿಂದ ಶುರು ಅಸಲಿ ಸಂಕಷ್ಟ. ಕೋರ್ಟ್ನಲ್ಲಿ ದರ್ಶನ್ ಪವಿತ್ರ ವಿರುದ್ಧ ಚಾರ್ಜ್ ಫ್ರೇಮ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ದೋಷಾರೋಪವನ್ನ ಜಡ್ಜ್ ಓದಿದ್ದಾರೆ. ಈ ವೇಳೆ ಚಾರ್ಜ್ ಶೀಟ್ ನಲ್ಲಿರೋದೆಲ್ಲ ಸುಳ್ಳು ಸುಳ್ಳು ಅಂತ ಕೂಗಿದ್ದಾರೆ. ಅದರಲ್ಲಿರೋದೆಲ್ಲ ಸುಳ್ಳು, ನಾವೇನು ತಪ್ಪು ಮಾಡಿಲ್ಲ, ನಾವು ಕೊಲೆಗಡುಕರಲ್ಲ ಅಂತ ದರ್ಶನ್ ಪವಿತ್ರ ಗೌಡ ಹೇಳಿದ್ದಾರೆ. ನಮಗೆ ಹೆಚ್ಚಿನ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಆರೋಪಿಗಳು. ಆದರೆ ಕೋರ್ಟ್ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ನವೆಂಬರ್ 10ನೇ ತಾರೀಕು ಟ್ರಯಲ್ ಡೇಟ್ ಏನಿದೆ ಅದನ್ನು ಕೂಡ ಕೋರ್ಟ್ ನಿಗದಿ ಮಾಡುತ್ತೆ. ಸಹಜವಾಗಿ ಯಾರೇ ಕಳ್ತನ ಮಾಡಿರಲಿ ಅಥವಾ ಕೊಲೆ ಮಾಡಿರಲಿ ನೀನಾ ಅಂತ ಅಂದ್ರೆ ಅದನ್ನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಕಳ್ಳರು ಯಾವತ್ತೂ ನಾನು ಕಳ್ತನ ಮಾಡಿದೆ ಅಂತೇಳಿ ಒಪ್ಕೊಳ್ಳಲ್ಲ. ಅದೇ ಥರ ಇಲ್ಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಏನು ಉಲ್ಲೇಖ ಮಾಡಿರ್ತಾರೆ ಅದನ್ನ ಅವರಿಗೆ ಕೇಳುವಂಥ ರೀತಿಯಲ್ಲಿ ಹೇಳ್ತಾರೆ ಜಡ್ಜ್ ಅವರು. ಆಮೇಲೆ ಇವತ್ತು ಹೇಳಿ ಕೇಳಿ ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವರೆಲ್ಲ ಕೋರ್ಟಿಗೆ ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಒಂದು ಕಡೆ ಕೋರ್ಟ್ನ ಹಾಲ್ನಲ್ಲಿ ವಕೀಲರು, ಅಲ್ಲಿ ಬೇರೆ ಬೇರೆ ಕೇಸ್ಗಳ ನಿಮಿತ್ತ ಬಂದಿದ್ದಂತಹ ವಕೀಲರಾಗಿರ್ಬೋದು ಅಥವಾ ಕೇಸ್ನ ವಿಚಾರಕ್ಕೆ ಬಂದಂಥವ್ರಾಗಿರ್ಬೋದು, ಸಿಕ್ಕಾಪಟ್ಟೆ ಜನ ಸೇರಿದ್ರು. ಯಾವಾಗ ಜನನ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ, ವಿಚಾರಣೆ ಮುಂದೂಡಿದ್ದಾರೆ ಅಂತ ಹೇಳಿದ್ರು ಕೂಡ ಜನ ಅಲ್ಲಿಂದ ಹೋಗಲಿಲ್ಲ. ಅದೆಲ್ಲ ಆದ ಬಳಿಕ ಬಿಕಾಸ್ ಅಷ್ಟು ಗಲಾಟೆ ಗದ್ದಲದಲ್ಲಿ ಜಡ್ಜ್ ಹೇಳೋವಂಥ ವಿಚಾರ ಇವರಿಗೆ ಮುಟ್ಟಬೇಕು, ಕೇಳಬೇಕು. ಅದಾದಮೇಲೆ ಇನ್ ಕ್ಯಾಮ್ರಾ ವಿಚಾರಣೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡ್ರು. ಅದಾದಮೇಲೆ ಈಗ 10ನೇ ತಾರೀಕೆ ನವೆಂಬರ್ 10ನೇ ತಾರೀಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ನೋಡಿ, ಆಮೇಲೆ ಕೋರ್ಟ್ನಲ್ಲಿ ಹಿಂದೆ ಮುಂದೆ ನಿಂತಿದ್ರು ದರ್ಶನ್ ಮತ್ತೆ ಪವಿತ್ರ. A1 A2, A1 ಪವಿತ್ರ, A2 ದರ್ಶನ್. 2 ತಿಂಗಳ ಬಳಿಕ ಮುಖಾಮುಖಿಯಾಗಿ ಮಾತನಾಡಿದ್ದಾರೆ ಸುಬ್ಬಿ. ಯಾಕಂತಂದ್ರೆ ಹಿಂದೆ ಕೂಡ ಮೊದಲು ಬಾರಿಗೆ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಿಟ್ಟಿತ್ತು. ಅಂದರೆ ನಿನ್ನಿಂದನೇ ಹಿಂಗೆಲ್ಲ ಆಗಿದ್ದು ಅನ್ನುವಂಥ ಸಿಟ್ಟು ಬಹುಶಃ ದರ್ಶನ್ ಅವರಿಗೆ ಇತ್ತು. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಟೆಂಡ್ ಆಗಬೇಕಾದ್ರೂ ಕೂಡ ಮುಖ ನೋಡ್ತಿರ್ಲಿಲ್ಲ, ಮಾತಾಡ್ತಾ ಇರಲಿಲ್ಲ, ಮುನ್ಸ್ಕೊಂಡಿದ್ರು. ಬಟ್ ಇವತ್ತು 2 ತಿಂಗಳ ಬಳಿಕ ಮುಖಾಮುಖಿಯಾಗಿ ಮಾತನಾಡಿದ್ದಾರೆ ಸುಬ್ಬಿ. ಕೋರ್ಟ್ ಹಾಲ್ನಲ್ಲಿ ಪವಿತ್ರ ಗೌಡ ಅವರ ಹಿಂದೆ ನಿಂತಿದ್ರು ದರ್ಶನ್. ಆಗ ಮುಂದೆ ಬಾ, ಹಿಂದೆ ಯಾಕೆ ನಿಂತಿದ್ಯಾ ಅಂತ ಪವಿತ್ರ ಹೇಳಿದ್ದಾರೆ. ಆಯ್ತು ಬರ್ತೀನಿ ಅಂತ ದರ್ಶನ್ ಅವರು ಮುಂದೆ ಬಂದಿದ್ದಾರೆ. ಜೈಲಿನಿಂದ ಬರಬೇಕಾದ್ರೆ ಬೇರೆ ಬೇರೆ ವಾಹನದಲ್ಲಿ ಬಂದಿದ್ರು ದರ್ಶನ್ ಮತ್ತೆ ಪವಿತ್ರ ಇಬ್ರು ಕೂಡ. ಈಗ ಜೈಲಿನಲ್ಲಿ ಇಬ್ಬರು ಫೇಸ್ ಟು ಫೇಸ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಮೊದಲಿಗೆ ಯಾವಾಗ ಜೈಲಿಗೆ ಹೋಗಿದ್ರು ಆ ಸಂದರ್ಭದಲ್ಲೂ ಕೂಡ ಪವಿತ್ರ ಮೇಲೆ ಮುನಿಸಿಕೊಂಡಿದ್ರು ದರ್ಶನ್ ಅವರು. ಯಾಕಂತಂದ್ರೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗೋದಕ್ಕೆ ಅಥವಾ ಈ ಥರ ಒಬ್ಬ ವ್ಯಕ್ತಿ ಜೀವ ಹೋಗೋದಕ್ಕೆ, ಇವರೆಲ್ಲ ಜೈಲಿಗೆ ಬರೋದಕ್ಕೆ ಕಾರಣ ಆಗಿದ್ದು ಪವಿತ್ರ ಗೌಡ ಅವರಿಗೆ ಮಾಡಿದಂತಹ ಆ ಒಂದೇ ಒಂದು ಅಶ್ಲೀಲ ಮೆಸೇಜು. ಆ ವಿಚಾರ ಯಾವಾಗ ದರ್ಶನ್ ಅವ್ರ ಗಮನಕ್ಕೆ ಬರುತ್ತೆ ಆಗ ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಾಚ್ ಮಾಡಿದ್ದು, ನಂಬರ್ ಇಸ್ಕೊಂಡಿದ್ದು, ಅದೆಲ್ಲ ಅವ್ರನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು, ಪಟ್ನಗೆರೆ ಶೆಡ್ಗೆ ಕರ್ಕೊಂಡು ಹೋಗಿದ್ದು, ಅಲ್ಲಿ ಹಲ್ಲೆ ಮಾಡಿದ್ದು, ಇಂಚಿಂಚು ಸೀನ್ ಟು ಸೀನ್ ಎಲ್ಲ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇಷ್ಟೆಲ್ಲ ಆಗೋದಕ್ಕೆ ಪ್ರಮುಖ ಕಾರಣ ಯಾರು? ಪವಿತ್ರ ಗೌಡ. ಹಾಗಾಗಿ ದರ್ಶನ್ ಅವರು ಮಾತಾಡಿಸ್ತಿರಲಿಲ್ಲ. ಮುಖಾಮುಖಿ ಆದಂಥ ಸಂದರ್ಭದಲ್ಲೂ ಕೂಡ ಐ ಕಾಂಟ್ಯಾಕ್ಟ್ ಮಾಡೋದಾಗಲಿ ಅಥವಾ ಮಾತಾಡೋದಾಗಲಿ ಸನ್ನೆ ಮಾಡೋದಾಗಲಿ ಇದು ಯಾವುದೂ ಕೂಡ ಇರಲಿಲ್ಲ. ಈಗ 2 ತಿಂಗಳಾದ ಮೇಲೆ ಮುಖಾಮುಖಿ ಆಗಿದ್ದಾರೆ, ಮಾತನಾಡಿದ್ದಾರೆ. ಹಿಂದೆ ಮುಂದೆ ನಿಂತಿರ್ತಾರೆ.
ಪವಿತ್ರ ಮುಂದೆ ಇರ್ತಾರೆ, ದರ್ಶನ್ ಅವ್ರು ಹಿಂದೆ ಇರ್ತಾರೆ. A1 ಪವಿತ್ರ, A2 ದರ್ಶನ್. ಆಗ ಪವಿತ್ರ ಹಿಂದೆ ಯಾಕೆ ನಿಂತಿದೆಯಾ, ಮುಂದೆ ಬಾ ಅಂತ ಕರೆದಾಗ ಆಯ್ತು ಬರ್ತೀನಿ ಅಂತೇಳಿ ದರ್ಶನ್ ಅವ್ರು ಮುಂದೆ ಬಂದ್ರಂತೆ. ಈ ಥರದ್ದೆಲ್ಲ ಒಂದಷ್ಟು ಸೀನ್ಗಳು ನಡೆದಿದೆ ಕೋರ್ಟಲ್ಲಿ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಯಾವಾಗ ಪರಪ್ಪನ ಅಗ್ರಹಾರ ಜೈಲಿಂದ ಕೋರ್ಟ್ವರೆಗೂ ಕರ್ಕೊಂಡು ಬರ್ತಾರೆ ಆಗಲೂ ಕೂಡ ಪ್ರತ್ಯೇಕ ವಾಹನದಲ್ಲೇ ಇಬ್ಬರು ಕೂಡ ಬಂದಿರ್ತಾರೆ.